ರೈತರ ಜಮೀನುಗಳಿಗೆ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ನೀರು ಕಂಗಾಲಾದ ರೈತರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದ ಶಿರಗುಪ್ಪಿ ಶುಗರ್ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ನೀರು ಕೆಮಿಕಲ್ ಮಿಶ್ರಿತ ತ್ಯಾಜ್ಯ ಕಾರ್ಖಾನೆ ಪಕ್ಕದ ರೈತರ ಜಮೀನುಗಳಿಗೆ ಹರಿದು ಬರುತ್ತಿದ್ದು, ನೂರಾರು ಎಕರೆ ಜಮೀನು ಹಾಳಾಗುತ್ತಿದ್ದು, ಬೆಳೆದು ನಿಂತ ಕಬ್ಬಿನ ಬೆಳೆ ಒಣಗಿ ಹೋಗುತ್ತಿದ್ದು, ರೈತರು ಈ ಕುರಿತು ಕಾರ್ಖಾನೆಯ ಆಡಳಿತ ಮಂಡಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಯಾವುದೇ ಪ್ರಯೋಜನವಾಗಿಲ್ಲವೆಂದು ಪಟ್ಟಣದ ರೈತ ಸಚಿನ್ ಚೌಗುಲೆ ಆರೋಪಿಸಿದ್ದಾರೆ. ಅವರು ಸೋಮವಾರ ದಿನಾಂಕ 11ರಂದು ತಮ್ಮ ಜಮೀನಿನಲ್ಲಿ ಹರಿದು ಬರುತ್ತಿರುವ ತ್ಯಾಜ್ಯ ನೀರು ತೋರಿಸುತ್ತಾ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಕಾರ್ಖಾನೆ ಪ್ರಾರಂಭಗೊಂಡಾಗಿನಿಂದ ಇದೇ ರೀತಿ ತ್ಯಾಜ್ಯ ಮತ್ತು ಕೆಮಿಕಲ್ ಮಿಶ್ರಿತ ನೀರು ನಮ್ಮ ಜಮೀನಿಗೆ ಹರಿದು ಬರುತ್ತಿದೆ. ಇದರಿಂದ ಕೆಟ್ಟ ದುರ್ವಾಸನೆ ಪಸರಿಸುತ್ತಿದ್ದು, ಬೆಳೆಗೆ ಹಾನಿಯಾಗುತ್ತಿದೆ. ಬಾವಿ ಬೋರ್ವೆಲ್ಗಳಲ್ಲಿ ನೀರು ಸಹಿತ ಕಲುಷಿತಗೊಂಡಿದ್ದು, ಪ್ರಾಣಿಗಳು ಸಹ ಆ ನೀರು ಮುಟ್ಟಲು ಹಿಂಜರಿಯುತ್ತಿವೆ. ಇನ್ನು ಮನುಷ್ಯರಿಗೆ ಆದ್ದರಿಂದ ಎಷ್ಟು ದುಷ್ಪರಿಣಾಮ ಉಂಟಾಗಬಹುದು. ಈ ಕುರಿತು ಅನೇಕ ಬಾರಿ ಕಾರ್ಖಾನೆಗೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕೂಡಲೇ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು, ತಹಶೀಲ್ದಾರ್ ಅವರು ಇತ್ತ ಗಮನ ಹರಿಸಿ ತ್ಯಾಜ್ಯ ನೀರು ಬಿಡುತ್ತಿರುವ ಕಾರ್ಖಾನೆಯ ಮೇಲೆ ಸೂಕ್ತ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಕಾಗವಾಡ ತಹಶೀಲ್ದಾರ್ ಅವರಿಗೆ ದೂರವಾಣಿ ಕರೆ ಮುಖಾಂತರ ಮಾತನಾಡಿ, ಕಾರ್ಖಾನೆಯವರು ತ್ಯಾಜ್ಯ ನೀರು ಬಿಟ್ಟಿರುವುದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ರೈತರಿಗೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ನಂತರ ಚಿಕ್ಕೋಡಿ ವಿಭಾಗದ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಶೋಭಾ ಪೋಳ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಮಾತನಾಡುತ್ತಾ, ನಾನು ಕೇವಲ 2 ತಿಂಗಳುಗಳಷ್ಟೇ ಚಿಕ್ಕೋಡಿ ವಿಭಾಗದ ಮಾಲಿನ್ಯ ನಿಯಂತ್ರಣದ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು, ಆದಷ್ಟು ಬೇಗ ಇಂತಹ ಸಮಸ್ಯೆ ಎಲ್ಲೆಲ್ಲಿ ಇವೆ ಅಲ್ಲಿ ಖುದ್ದಾಗಿ ಭೇಟಿ ನೀಡಿ ಶೀಘ್ರವಾಗಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಶುಗರ್ಸ್ ಇಂದ ಇದು ಕಲುಷಿತ ನೀರು ಕಡೆ ನಮ್ಮ ಹೊಲದ ಸೈಡ್ ಬರದಿದ್ರಿ. ಒಂದು 10 ಸಲ ನಾವು ಮನವಿ ಮಾಡಿರ್ಬೋದು ಅವ್ರಿಗೆ. ಅದು ಯಾವುದೇ ರೀತಿಯಿಂದ ನಮಗೆ ಪ್ರತಿಕ್ರಿಯೆ ಬಂದಿಲ್ಲ. ಅವ್ರಿಗೆ ಡೈರೆಕ್ಟ್ ಬೇರೆ ಕಡೆ ಕಳಿಸೋ ವ್ಯವಸ್ಥೆ ಮಾಡಿರತ್ತಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಯಾವುದೇ ರೀತಿಯಿಂದ ಕ್ರಮ ತಗೊಂಡಿಲ್ಲ. ಪೊಲ್ಯೂಷನ್ ಬೋರ್ಡ್ದವ್ರು ಇದ್ರ ಕಡೆ ಏನು ಆಕ್ಷನ್ ತಗೊಂಡಿಲ್ಲ. ಇದು ಕಲುಷಿತ ನೀರಿಂದ ನಮ್ಮ ಬೆಳೆನೂ ನಾಶ ಆಗೈತಿ. ನಮ್ಮ ಹೊಲನೂ ಇನ್ನೊಂದಾಗಿ 5 ವರ್ಷನಾಗ ನಮ್ಮ ಹೊಲನೂ ನಮ್ಮ ಕೈ ಉಳಿಯಂಗಿಲ್ಲ. ಹೊಲನೂ ಪೂರ್ಣ ಎಲ್ಲ ಅದ್ರ ತಾಕತ್ ಕಡಿಮೆ ಮಾಡ್ಕೋತೈತಿ. ತಾಕತ್ ಪೂರ್ಣ ಅದ್ರ ಕಡಿಮೆ ಆಗೋ ಕಾರಣ ಇದು ಕಲುಷಿತ ನೀರ ಅವ್ರು ಬಿಡೋದು ಕೆಮಿಕಲ್ ನೀರಿಂದನೇ ನಮ್ಗೆ ಪ್ರಾಬ್ಲಮ್ ಆಗತೈತಿ ರೈತರಿಗೆ. ಫ್ಯಾಕ್ಟ್ರಿಗೆ ತಿಳಿಸೈತ್ರಿ, ಫ್ಯಾಕ್ಟ್ರಿಗೆ ಎಲ್ಲ ಮಾತಾಡೈತ್ರಿ. ಅವ್ರೇನು ಅದಕ್ಕೆ ನೆಟ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ನಮ್ಗೆ. ಅವ್ರೇನು ಬಿಡ್ತೇವ್ರಿ, ತೆಗಿತೇವ್ರಿ, ನೀರ ಖುಲ್ಲಾ ಮಾಡಿ ಕೊಡ್ತೇವ್ರಿ. ಇದು ಬರಾಕತ್ ಸುಮಾರು ಒಂದು 2 ವರ್ಷ ಐತಿ. ಈಗ ಕಂಟಿನ್ಯೂ ಚಾಲು ಐತ್ರಿ ಜೋರ್ಲಿ. ಅದ್ರ ಈಗಂದ್ರೂ ಅಲ್ಲಿ ಡಿಸ್ಲರಿ ಆಗೈತ್ರಿ. ಇನ್ನು ಇದಕ್ಕಿಂತ ಭಯಾನಕ ಕೆಮಿಕಲ್ ಆಗ್ತಿದ್ರಿ. ಸಮಸ್ಯೆ ಅಧಿಕಾರಿಗಳಿಗೆ ಯಾರಿಗೆ ತಿಳಿಸಿದ್ರಿ? ಅಧಿಕಾರಿಗಳು ಅಂದ್ರೆ ಫ್ಯಾಕ್ಟ್ರಿ ಅವ್ರಿಗೆ ಅಷ್ಟೇ ತಿಳಿಸೈತ್ರಿ. ಇನ್ನ ಉಳ್ಕಿದ ಯಾವ ಅಧಿಕಾರಿಗಳಿಗೆ ನಾವು ಇದನ್ನ ಮಾಡಿಲ್ರಿ. ಹೊಲದಾಗ ನೀರು ಬರ್ತಾವ್ರಿ. ಹೊಲದಾಗ ನೀರು ಬತ್ತಿ ಎಲ್ಲ ಪೂರ್ಣ ಹೊಲದಾಗ ಇದನ್ನ ಆಗ್ತಾವ್ರಿ. ಅದ್ರ ಸಲುವಾಗಿ ಈ ಬೆಳೆನೂ ಇದನ್ನ ನೋಡ್ಬೋದು. ನಮ್ಮ ಆ ಕಡೆ ಮುಂದಿನ ಬೆಳೆನೂ ಚೆಕ್ ಮಾಡ್ಬೋದ್ರಿ. ಸುಮಾರು ಎಷ್ಟು ಎಕರೆ ನಿಮ್ಮದು ಇದರಿಂದ ಹಾಳಾಗ್ತೈತ್ರಿ? ಕಮ್ಮಿ 2-3 ಎಕರೆ ಹಾಳಾಗತ್ತೈತ್ರಿ. ಇದ್ರ ಜಮೀನೆಲ್ಲ ಪೂರ್ಣ ಎಲ್ಲ ಅದ್ರ ಇದನ್ನ ನೀರು ಕಲುಷಿತ ನೀರಿಂದ ನನ್ನ ಹೊಲ ಪೂರ್ಣ ಬಾದಾಗತ್ತೈತ್ರಿ. ಕಬ್ಬು ಐತಿ? ಕಬ್ಬು ಐತ್ರಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.